ಈಗ ದಿಢೀರ್ ಅಂತ ತಟ್ಟೆಯಲ್ಲಿ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕೊಂಡ್ಬಿಡ್ತಾರೆ ಅಂತೀರಾ. ಇದು ಪಲಾವ್ ಐಟಮ್ಸ್. ಬಂದು ನೋಡ ಇವತ್ತು ಪಲಾವ್ ಹೆಂಗ್ ಮಾಡ್ತಾರೆ ಅಂತ ಅನ್ಬಿಟ್ಟು. ಅಂಡ್ ಓಕೆ, ನೆಕ್ಸ್ಟ್ ವೆಜಿಟೇಬಲ್ಸ್ ಏನೇನಿದೆ? ವೆಜಿಟೇಬಲ್ಸ್ ಕ್ಯಾರೆಟ್, ಬೀನ್ಸ್, ನವಿಲ್ಕೋಸ್ ಅಂಡ್ ಕ್ಯಾಬೇಜ್. ಸೊ ಕ್ಯಾಬೇಜ್ ಇದೆ ಬಟ್ ಸಪರೇಟ್ ಆಗಿದೆ ಅದು. ಆಮೇಲೆ ನಾನು ಹಾಕ್ಬೇಕಾ ನಿಮ್ಗೆ ಹೇಳ್ತೀನಿ ಬನ್ನಿ. ಇವಾಗ ನೆಕ್ಸ್ಟ್ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಪಲಾವ್ ಪಾತ್ರೆ ಇಡೋಣ. ಓಕೆನಾ? ಅದ್ರೊಳಗಡೆ ಆಯಿಲ್ ಹಾಕಿ ಪಲಾವ್ ಐಟಮ್ಸ್ ಗೊತ್ತಲ್ಲ ನಿಮ್ಗೆಲ್ಲ, ಬೇಸಿಕ್ ಅದೆಲ್ಲ ನಾರ್ಮಲ್ ಏನೇನ್ ಬರುತ್ತೆ ಮಸಾಲಾ ಐಟಮ್ಸ್ ಅದನ್ನೆಲ್ಲ ಹಾಕೋದು ಪಲಾವ್ದು. ಆಮೇಲಿಂದ ಇವಾಗ ಏನ್ ಮಾಡ್ತಾರೆ ನಮ್ಮ ಅತ್ತೆ ಮಾವ ನೋಡೋಣ ಬನ್ನಿ. ಫಸ್ಟ್ ಟೊಮೆಟೊನ ಹೇಳಿಲ್ವಾ, ಟೊಮೆಟೊ ಫಸ್ಟ್ ಹಾಕ್ತಾರೆ, ಟೊಮೆಟೊ ಫ್ರೈ ಮಾಡ್ಕೊಂತಾರೆ, ಟೊಮೆಟೊನ ಪೇಸ್ಟ್ ಮಾಡಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ಬನ್ನಿ ನೋಡಿ, ಅದು ತಿರುಗ್ತಾ ಇರೋದು ಯಾರು ಅನ್ಕೊಂಡಿದೀರಾ? ನಮ್ಮ ಯಜಮಾನ್ರವರ ತಂಗಿ. ಸೊ ನನ್ಗೆ ನಾದ್ನಿ ಅಲ್ಲಿ ಫ್ರೈ ಮಾಡ್ತಾ ಇರೋದು. ಅವಳಿಗೆ ಹೇಳೋಣ ನೀಟಾಗಿ ಫ್ರೈ ಮಾಡಕ್ಕೆ. ನಾದ್ನಿ ಅಮ್ಮ ನೀಟಾಗಿ ಫ್ರೈ ಮಾಡಿ. ಇವಾಗ ನೆಕ್ಸ್ಟ್ ವೆಜಿಟೇಬಲ್ಸ್ ಹಾಕ್ತಾ ಇದಾರೆ. ನಮ್ಮ ಅತ್ತೆ ಏನೋ ಎಕ್ಸ್ಟ್ರಾ ಆಡ್ ಮಾಡ್ತಿದ್ರೆ. ಏನ್ರಿ ಸಾಲ್ಟ್? ವಾವ್, ಸಾಲ್ಟ್ ಅಲ್ವಾ? ಎಷ್ಟು ಬೇಕು ನಮ್ಗೆ, ಎಷ್ಟು ಟೇಸ್ಟಿಗೆ ಬೇಕೋ ಅದನ್ನ ನೋಡ್ಕೊಂಡು ಸಾಲ್ಟ್ ಆಡ್ ಮಾಡೋಣ ಅದಕ್ಕೆ. ಅದು ನೀವು ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕಿ. ಕೆಲವೊಬ್ರು ಜಾಸ್ತಿ ತಿಂತಾರೆ, ಕೆಲವೊಬ್ರು ತುಂಬಾ ಸಪ್ಪೆ ತಿಂತಾರೆ. ಅದು ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್ ಅಲ್ವಾ. ಸೊ ನಾವು ನಮ್ಮ ಅತ್ತೆನ ಯಾವ್ದು ಬೇಕೋ ಅದು ನೋಡ್ಕೊಂಡು ಹಾಕಿದ್ದಾರೆ. ನನ್ನ ಅದ್ನ ಏನೋ ಆಡ್ ಮಾಡ್ತಿದ್ದಾಳಲ್ಲ, ಬನ್ನಿ ನೋಡೋಣ. ಏನಂತಂದ್ರೆ ಆಕ್ಚುಲಿ ಮಸಾಲೆ ನಾವೇನ್ ಅವಾಗೆ ಪ್ಲೇಟ್ ಅಲ್ಲಿ ನೋಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಪೇಸ್ಟ್ ಇದೆಲ್ಲ. ಸೊ ಪೇಸ್ಟ್ ನ ಆಡ್ ಮಾಡ್ತಾ ಇದ್ದಾಳೆ. ತಿರುಗ್ಸಮ್ಮ ಕುಸುಮಮ್ಮ, ನೀಟಾಗಿ ತಿರುಗ್ಸು ಮಸಾಲೆನ. ಯಾಕೆ ನಾವು ತಿರುಗಿಸ್ಬಾರ್ದಾ? ಗಂಡ್ ಮಕ್ಳು ತಿರುಗಿಸಿ ಮಾಡಿ. ನೀವೇನ್ ಕುಕಿಂಗ್ ಅಲ್ಲಿ ಕಮ್ಮಿ ಏನಿಲ್ವಲ್ಲ, ನೀವು ಒಳ್ಳೆ ಚೆಫ್ ಕುಕಿಂಗ್ ಅಲ್ಲಿ. ಸೊ ಯಾರ್ ಮಾಡಿದ್ರೆ ಏನು ಕುಕಿಂಗ್, ಒಟ್ನಲ್ಲಿ ಬರೋ ಜನರಿಗೂ ಊಟ ಮಾಡಿ ತೃಪ್ತಿಯಾಗಿ ಹೋಗ್ಬೇಕು. ಬನ್ನಿ ಇವಾಗ ಅಕ್ಕಿ ಹಾಕೋಣ. ಸೊ ಅಕ್ಕಿನ ಎಲ್ಲ ನೀಟಾಗಿ ತೊಳ್ಕೊಂಡ್ ಬಂದಿದ್ದಾಳೆ ನಾನು ಆದ್ನಿ. ಎಷ್ಟ್ ಹಾಕ್ತಿದೀವಿ ಅಂತಂದ್ರೆ ನಾವು 2.5 kg ಅಕ್ಕಿ ಆಡ್ ಮಾಡ್ತಾ ಇದೀವಿ. ಆಕ್ಚುಲಿ ಇದ್ರ ಒಂದು ಟ್ರಿಕ್ಸ್ ಇದೆ. ಏನಂತಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ, ಪಲಾವ್ ಮಸಾಲೆ ಆಗ್ಲಿ, ಒಂದು ಟೊಮೆಟೊ ಬಾತ್ ಮಾಡ್ಬೇಕಾದ್ರೆ ಆಗ್ಲಿ, ವಾಟರ್ ಹಾಕ್ತಾರೆ. ಫಸ್ಟ್ ವಾಟರ್ ಆಡ್ ಮಾಡಿ ಅದು ಬಾಯ್ಲ್ ಆದ್ಮೇಲೆ ರೈಸ್ ಹಾಕ್ತಾರೆ. ಇಲ್ಲಿ ನಮ್ಮ ಮತ್ತೆ ಸ್ವಲ್ಪ ಚೆಫ್ ಅಲ್ವಾ, ಅವರು ಹಳೆ ಕಾಲದಿಂದಾನು ಮಾಡ್ಕೊಂಡ್ ಬಂದಿದ್ದಾರೆ ಅಡ್ಗೆನ. ಸೊ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರ ಏನ್ ಮಾಡ್ತಾರೆ, ಫಸ್ಟ್ ಮಸಾಲೆಗೆನೆ ರೈಸ್ ಹಾಕ್ತಾರೆ. ಸೊ ಅಲ್ಲಿ ಸ್ವಲ್ಪ ಮಸಾಲೆಯಲ್ಲಿ ರೈಸ್ ಏನ್ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿ ಅದು ಮಸಾಲೆ ಎಲ್ಲ ಹೀರ್ಕೊಂಡು ಆದ್ಮೇಲೆ ಅವರು ವಾಟರ್ ನ ಆಡ್ ಮಾಡ್ತಾರೆ. ಸೊ ಇವಾಗ ನೋಡಿ, ಫಸ್ಟ್ ರೈಸ್ ಹಾಕ್ಬಿಟ್ಟು ಅವರು ಚೆನ್ನಾಗಿ ಅದನ್ನ ತಿರ್ಗಿಸ್ಕೊಂತಾ ಇದಾರೆ, ಅಂದ್ರೆ ಮಿಕ್ಸ್ ಮಾಡ್ತಾ ಇದಾರೆ ರೈಸ್ ಜೊತೆ ಮಸಾಲೆನ. ಸೊ ರೈಸ್ ಜೊತೆ ಮಸಾಲೆ ಮಿಕ್ಸ್ ನಾನು ಕೂಡ ಮಾಡಿದೆ ಒಂದ್ಸತಿ, ಬಟ್ ನನ್ ಕೈಲಿ ಆಗ್ಲಿಲ್ಲ. ಬಿಕಾಸ್ ತುಂಬಾ ಹೆವಿ ಇತ್ತು ವೆಯ್ಟ್, ನನ್ ಕೈಲಿ ತಿರ್ಸಕ್ ಆಗ್ಲಿಲ್ಲ. ಸೊ ನಾನು ಅದನ್ನ ಕಿತ್ಕೊಂಡ್ಬಿಟ್ಲು. ಶೀಸ್ ಅ ಚೀಟರ್. ಇವಾಗ ನೋಡಿ ವಾಟರ್ ಆಡ್ ಮಾಡಿದ್ರು. ಸೊ ವಾಟರ್ ಆಡ್ ಮಾಡಿ ಇವಾಗ ಸ್ವಲ್ಪ ಅದನ್ನ ಬಾಯ್ಲ್ ಆಗಕ್ ಬಿಡ್ಬೇಕು. ಆಕ್ಚುಲಿ ಎಲ್ಲ ಆಡ್ ಮಾಡಾದ್ಮೇಲೆ ನಾವು ಪ್ಲೇಸ್ ನ ಕ್ಲೋಸ್ ಮಾಡೋಣ. ಬನ್ನಿ ಒಂದ್ ಸ್ವಲ್ಪ ಹೊತ್ತು, ಒಂದ್ 5 minutes 10 minutes ನೋಡ್ಬೇಕು ನಾವು ಸ್ವಲ್ಪ ವಾಟರ್ ಬಾಯ್ಲ್ ಆಗ್ತಿದೆಯಲ್ಲ ಅಂತ. ಓಕೆ, ಒಂದ್ಸತಿ ಪಲಾವ್ ಏನಾಗಿದೆ ಅಂತ ತೆಗೆದ್ಬಿಟ್ಟು ನೋಡೋಣ. ಓಕೆ, ಇವಾಗ ನಮ್ಮ ಯಜಮಾನ್ರು ಟೇಸ್ಟ್ ನೋಡೋದಕ್ಕೆ ಹಾಕೊಂತ ಇದಾರೆ. ಒಂದ್ಸತಿ ಅವ್ರನ್ನೇ ಕೇಳೋಣ ಹೇಗಿದೆ ಅಂತ ಅನ್ಬಿಟ್ಟು. ಇನ್ನ ಹಾಕೊಂತ ಇದೀನಿ ಇರಮ್ಮ, ಬಿಸಿ ಸುಟ್ಟೋದೈತೆ. ಆಯ್ತು. ಅಂಡ್ ಇದ್ರಲ್ಲಿ ಇನ್ನೊಂದ್ ಏನಂತಂದ್ರೆ, ನಮ್ಮಮ್ಮ ಮಾಡಿರೋ ಅಡಿಗೆ ಸೂಪರ್. ಓಕೆ, ಇರಿ ಒಂದ್ ನಿಮಿಷ ಅವ್ರಿಗೆ ಹೇಳ್ಬಿಟ್ಟು ವೀಕ್ಷಕರಿಗೆ. ಇದ್ರಲ್ಲಿ ಏನಂತಂದ್ರೆ, ನೀವು ಪಲಾವ್ನ ನಾನು ಆಕ್ಚುಲಿ ಹೇಳಿ, ಸೆಂಟರ್ ಅಲ್ಲಿ ಪಲಾವ್ ಹಾಕ್ಬೇಕಾದ್ರೆ ಅವಾಗ ತೆಗೆದ್ಬಿಟ್ಟು ಅದನ್ನ ತಿರುಗಿಸ್ತಾ ಇರ್ಬೇಕು. ಬಿಕಾಸ್ ತಳ ಕಸದೇ ಇರೋ ತರ ನೋಡ್ಕೋಬೇಕು ಅಲ್ವಾ ನಾವು ಪಲಾವ್ನ. ಸೊ ಹಂಗಾಗಿ ತಳ ಕಸದೇ ಇರೋ ತರ ಮಾಡ್ಬೇಕು. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಆಯ್ತು ಬಿಡು.